ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಿಪಿಎಲ್ ರೋಗಿಗಳಿಗೆ ಉಚಿತ ಎಂಆರ್ಐ ಸ್ಥಗಿತ. ರೋಗಿಗಳ ಪರದಾಟ. ಚಿತ್ರದುರ್ಗ ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ನೀಡಲಾಗುತ್ತಿದ್ದ ಉಚಿತ ಎಂಆರ್ಐ ಅಂದರೆ ಎಂಆರ್ಐ ಸ್ಕ್ಯಾನ್ ಸೇವೆ ತಾತ್ಕಾಲಿಕವಾಗಿ ನಿಲ್ಲಿಸಿರುವುದರಿಂದ ರೋಗಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುರ್ತು ಚಿಕಿತ್ಸೆಗೆ ಬಂದ ಹಲವರು ಸ್ಕ್ಯಾನ್ ಸೌಲಭ್ಯ ಲಭ್ಯವಿಲ್ಲದೆ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದು ರೋಗಿಗಳ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಆಸ್ಪತ್ರೆಯಲ್ಲಿ ಎಂಆರ್ಐ ಸೇವೆ ಸಾಮಾನ್ಯವಾಗಿ ರಾಜ್ಯದ ಆರೋಗ್ಯ ಯೋಜನೆಗಳಡಿ, ಉದಾಹರಣೆಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ನಿರ್ವಹಿಸಲಾಗುತ್ತದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತವಾಗಿ ಸ್ಕ್ಯಾನ್ ನೀಡುವ ವ್ಯವಸ್ಥೆ ಇದ್ದರೂ ಇತ್ತೀಚೆಗೆ ಈ ಸೇವೆ ಸ್ಥಗಿತಗೊಂಡಿರುವುದರಿಂದ ಬಡ ರೋಗಿಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ರೋಗಿಗಳ ಆರೋಪದಂತೆ ಎಂಆರ್ಐ ಸ್ಕ್ಯಾನ್ ಅಗತ್ಯವಿರುವ ತುರ್ತು ಪ್ರಕರಣಗಳಿಗೂ ಸೇವೆ ಲಭ್ಯವಿಲ್ಲ. ಖಾಸಗಿ ಕೇಂದ್ರಗಳಲ್ಲಿ ಸಾವಿರಾರು ರೂಪಾಯಿ ವೆಚ್ಚವಾಗುತ್ತಿದೆ. ಆಸ್ಪತ್ರೆಯಿಂದ ಸ್ಪಷ್ಟ ಮಾಹಿತಿ ನೀಡಲಾಗುತ್ತಿಲ್ಲ ಎಂದು ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಜಿಲ್ಲಾ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ರವೀಂದ್ರ ಅವರು ಪ್ರತಿಕ್ರಿಯಿಸಿ, ಸೇವೆಯಲ್ಲಿ ಉಂಟಾದ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಸಮಸ್ಯೆಯನ್ನು ತಕ್ಷಣ ಪರಿಶೀಲಿಸಿ ಸಾಧ್ಯವಾದಷ್ಟು ಬೇಗ ಕ್ರಮ ಕೈಗೊಂಡು ಸೇವೆ ಪುನರಾರಂಭಿಸಲು ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಪ್ರಸ್ತುತ ಸೇವೆ ನಿಲ್ಲಿಸಿರುವ ನಿಖರ ಕಾರಣದ ಬಗ್ಗೆ ಅಧಿಕೃತ ಸ್ಪಷ್ಟನೆ ಹೊರಬಂದಿಲ್ಲ. ಬಾಕಿ ಪಾವತಿ, ತಾಂತ್ರಿಕ ದೋಷ ಅಥವಾ ಆಡಳಿತಾತ್ಮಕ ಕಾರಣಗಳ ಕುರಿತು ಪರಿಶೀಲನೆ ನಡೆಯುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಅಂತ ಅಂದ್ಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ ಹಾಸ್ಪಿಟ್ಲ್ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಲಿಮಿಟೆಡ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವಿಚಾರ ಏನಂತಂದರೆ, ಈಗ ಲಾಸ್ಟ್ 2 ದಿನದ ಮುಂಚೆನೇ ಇಂಟಿಮೇಷನ್ ಕೊಟ್ಟಿದ್ದಾರೆ ನಮ್ಮ ಹೆಡ್ ಆಫೀಸು ಮ್ಯಾನೇಜ್ಮೆಂಟ್ ಕಡೆಯಿಂದ NHMಗೆ. ಈಗ ಲಾಸ್ಟ್ 2-3 ಇಯರ್ಸಿಂದ ಪೇಮೆಂಟ್ ಆಗಿಲ್ಲ. ಇಷ್ಟಂತ ನಮಗೂ ಐಡಿಯಾ ಇಲ್ಲ, ಪೇಮೆಂಟ್ ಆಗಿಲ್ಲ. ಹಾಗಾಗಿ ಫ್ರೀ ಸರ್ವಿಸಿಂದು ಏನು ಪ್ರೊಸೀಜರ್ ಇದೆ, ಫ್ರೀ ಸರ್ವಿಸ್ ಎಲ್ಲ ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಇವತ್ತಿನಿಂದ ಫ್ರೀ ಸರ್ವಿಸ್ ಏನಿದೆಯೋ ಅದೆಲ್ಲ ನಿಲ್ಲಿಸಿದ್ದೀವಿ. ಬೆಳಗಿಂದ ನಿಲ್ಸಿದ್ದೆ? ಹೌದು, ಇವತ್ತು ಬೆಳಿಗ್ಗೆಯಿಂದ. ಬೆಳಗಿಂದ ನಿಂತಿರೋಂಥದ್ದು ಎಷ್ಟು ಪೇಷಂಟ್ಗಳು ಬಂದಿದ್ದು? ಸರ್ ಆಲ್ಮೋಸ್ಟ್ 11-12 ಪೇಷಂಟ್ ಬಂದು ವಾಪಸ್ ಹೋಗಿದ್ದಾವೆ. ಇವೆಲ್ಲ ಇನ್ಫಾರ್ಮ್ ಮಾಡ್ತಿರ್ತೀವಿ. ಪೇಮೆಂಟ್ ಆಗಿಲ್ಲ ಅಂತೇಳಿ ಹಾಂ, ನಿಮಗೆ ಇಲ್ಲಿ ಈ ಮುಖಾಂತರ ಅವ್ರಿಗೆ ಸ್ಟಾಪ್ ಮಾಡಿದ್ದೀವಿ ಅಂತ ಅವ್ರ ಗಮನಕ್ಕೆ ಬಂದಿದೆಯಾ? ಹಾಂ ಸರ್, ಮ್ಯಾನೇಜ್ಮೆಂಟ್ ಹೇಳಿದ್ಕೇ ನಾವು ಸ್ಟಾಪ್ ಮಾಡಿರೋದು. ಇಲ್ಲಿ ಇವರು ಇನ್ಚಾರ್ಜ್ ಯಾರು ಇದಕ್ಕೆ? ಇಲ್ಲಿ MD ಸರ್, ನಮ್ಮದು ಕಂಪ್ನಿ ಬಂದುಬಿಟ್ಟು ಪುಣೆನಲ್ಲಿ ಚೀಫ್ ಎಲ್ಲ ಇರ್ತಾರೆ. ಸೊ ಅವ್ರು ಯಾವುದಕ್ಕೂ ಬರೋಕ್ಕಾಗಲ್ಲ ಅಂತೇಳಿ ಮ್ಯಾನೇಜರ್ಗೆ ನಮಗೆ ಇಟ್ಟಿರ್ತೀವಿ. ನಾವಿಲ್ಲಿ ನೋಡ್ಕೊತಾ ಹೋಗ್ತೀವಿ. ನಮಗೆ ಪೇಮೆಂಟ್ ಬರಬೇಕಾಗಿರೋದು NHM ಕಡೆಯಿಂದ. ಅವರು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ನಮ್ಮ ಸರ್ಜನ್ ಸರ್ ತೊಗೊತಾರೆ, ಡಿಸ್ಟಿಕ್ ಸರ್ಜನ್ ಸರ್. ಹೌದು ಅವರು ನಿಮಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ವಿ? ಸರ್ ವಿಚಾರ ತಿಳಿಸಿದ್ದೀವಿ. ಅವರು ಓಕೆ ಅಂದಿದ್ದಾರೆ. ನೋಡಬೇಕು ಸರ್ ಮುಂದೆ ಏನಾಗುತ್ತೆ. NHM ಕಡೆಯಿಂದ ಏನು ಸ್ಟೇಟ್ಮೆಂಟ್ ಬರುತ್ತೆ ಅದನ್ನು ನೋಡಬೇಕು. ರಾಜ್ ಅಂತ ರಿಸೆಪ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ 3 ಇಯರ್ಸಿಂದ. ಈ ಸಮಸ್ಯೆ ಏನಂದರೆ, ನಮಗೆ ಹೆಡ್ ಆಫೀಸಿಂದ ಇಂಟಿಮೇಷನ್ ಆಗಿದೆ ಸರ್, NHMಯಿಂದ ಪೇಮೆಂಟ್ ರಿಲೀಸ್ ಆಗಿಲ್ಲ ಅಂತ. ಸ್ಕ್ಯಾನ್ನ ಮಿಡ್ನೈಟ್ 12 o'clock ಅಂದರೆ ಇವತ್ತಿಂದ ಸ್ಟಾಪ್ ಮಾಡಿ ಅಂತ ಇಂಟಿಮೇಷನ್ ಮಾಡಿದರು. ನಾವು ಆಲ್ಮೋಸ್ಟ್ 12 ಗಂಟೆ ಒಳಗೆ ಎಲ್ಲ ಪೇಷಂಟಿಗೂ ಕಾಲ್ ಮಾಡಿ ಅದೇ ಟೈಮಲ್ಲಿ ಬಂದು 12 ಗಂಟೆ ಒಳಗೆ ಸ್ಕ್ಯಾನ್ ಮಾಡ್ಸೋಕ್ಕೆ ಭಾಳ ಜನಕ್ಕೆ ಕಾಲ್ ಮಾಡಿದ್ವಿ. ಭಾಳ ಜನ ಬಂದಿದ್ದರು. ಬಟ್ ಈ ದೂರದಿಂದ ಹಳ್ಳಿಯಿಂದ ಬಂದಿರೋರು ಇವಾಗ ಬೆಳಗ್ಗೆ ಬಂದು ಗಲಾಟೆ ಮಾಡ್ತಿದ್ದಾರೆ. ನಾವು ತುಂಬ ಇದು ಮಾಡ್ತಿದ್ದೀವಿ ಸರ್. ಬಟ್ ನಮ್ಮದೇನಿಲ್ಲ, NHMಯಿಂದ ಪೇಮೆಂಟ್ ರಿಲೀಸ್ ಆದರೆ ನಾವು ಮತ್ತೆ ಸ್ಕ್ಯಾನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಾಲ್ ಮಾಡಿದ್ದೆ, ಕೆಲವರು ದೂರದಿಂದ ಬರಲಿಲ್ಲದವರು ಬಂದಿಲ್ಲ ಅಷ್ಟೇ ಸರ್. ಈಗ ಪೇಷಂಟ್ಗಳು ನಿಮಗೆ ಕೇಳಿದಾಗ ಅವ್ರು ನೀವು ಹೇಳ್ತಿರಲ್ಲ, ಹಾಂ, ಉತ್ತರ ಏನಿದೆ? ಉತ್ತರ ಗಲಾಟೆ ಮಾಡ್ತಿದ್ದಾರೆ ಸರ್ ಅಷ್ಟೇ. ಪಾಪ ಅವ್ರದ್ದು ಕಷ್ಟದಿಂದ ಬಂದಿರ್ತಾರೆ. ಹಿಂಗೆ ಸಡನ್ನಾಗಿ ಹಿಂಗೆ ಮಾಡಿದರೆ ಪಾಪ ಅವರಿಗೂ ಏನೂ ಮಾತಾಡೋಕ್ಕಾಗಲ್ಲ. ಇಂದು ನಮ್ಮ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್, ನಮ್ಮ MRI ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ನಾನು ಇಲ್ಲಿ ಭೇಟಿ ಕೊಟ್ಟು ನಾನು ಹಿರಿಯ ಅಧಿಕಾರಿಗಳೊಂದಿಗೆ ನಾನು ಎಲ್ಲ ಚರ್ಚೆ ಮಾಡಿ, ಈಗ ಅವರು ಎಮರ್ಜೆನ್ಸಿ ಸರ್ವಿಸಸ್ನ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಯಾವುದೇ ತಲೆಗೆ ಹೊಡೆತ ಬಿದ್ದಿದ್ದು, ಯಾವುದೋ ಪ್ರಾಣಾಪಾಯದಿಂದ ಬಂದಿರೋ MRIಗಳನ್ನ ನಿಲ್ಲಿಸೋದಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡ್ತಾರೆ. ಇನ್ನು ಎಲೆಕ್ಟಿವ್ ಕೇಸಸ್ ಏನಿದಾವಲ್ಲ ಅವನ್ನ ಮಾತ್ರ ಅವರು ಸ್ಥಗಿತಗೊಳಿಸಿದಾರಂತೆ. ಹಾಗಾಗಿ ನಾವು ಈಗ ಬಸವೇಶ್ವರ ಮೆಡಿಕಲ್ ಕಾಲೇಜ್ MRI ಕೇಂದ್ರಕ್ಕೆ ನಾವು ಭೇಟಿ ಕೊಟ್ಟು ಅವರಿಗೆ ನಮ್ಮ ಯಾವುದಾದ್ರೂ ಇಲ್ಲಿರೋ MRIಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ನಾವು
ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ. ಈಗ ಇದು 1 or 2 ಡೇಸಲ್ಲಿ ಇದು ಸಾಲ್ವ್ ಆಗುತ್ತೆ. ಬಟ್ ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಇಲ್ಲಿ ಇವರು ಪ್ರಾಣಕ್ಕೆ ಅಪಾಯ ಆಗೋಂಥ ಎಲ್ಲ ಕೇಸಸ್ನ ಇವರು MRI ಮಾಡಿಕೊಡ್ತಾರೆ. ಮತ್ತು ಏನು ಎಲೆಕ್ಟಿವ್ ಕೇಸಸ್ನ 1 or 2 ಡೇಸ್ ಬಿಟ್ಟು ಏನು ಸೇವೆ ಸ್ಟಾರ್ಟ್ ಆದಾಗ ಅದನ್ನು ಮಾಡ್ತೀವಿ. ನೀಟಾಗಿ ಎಲ್ಲನೂ ಕೆಲಸ ಮಾಡ್ತಾ ಇದ್ವಿ. ನೀವು ಕಾರ್ಯರೂಪ ಚೆನ್ನಾಗಿ ಮಾಡ್ತಾ ಇದ್ರಿ ಅಂತ ಜನಗಳ ಅಭಿಪ್ರಾಯ ಇದೆ. ಸೊ MRI ವಿಚಾರದೊಳಗೆ ಯಾಕೆ ಇಷ್ಟು ನೆಗ್ಲೆಕ್ಟ್ ಆಯಿತು? ನೀವು 2 ನೋಟಿಸ್ ಕಳಿಸಿದ್ದಾರೆ ನಿಮಗೆ ಇಂಟಿಮೇಷನ್ ತಂದಿದ್ದಾರೆ. ನೀವು ಇದ್ರ ಮೇಲೆ ಯಾಕೆ ಗಮನ ಹರಿಸಿಲ್ಲ? ಬಟ್ ಈಗ ಸಡನ್ನಾಗಿ ಇವರು ಸೇವೆ ಸ್ಥಗಿತಗೊಂಡಿದ್ದರಿಂದ ಇಮಿಡಿಯೇಟಾಗಿ ನಾನು ಕೇಂದ್ರಕ್ಕೆ ಭೇಟಿ ಮಾಡಿ ನಾನು ಇದರ ಏನು ಮುಂದಿಂದ ಏನು ಮಾಡಬೇಕೋ ಅವನ್ನೆಲ್ಲ ನಾನು ಕ್ರಮಗಳನ್ನ ಕೈಗೊಳ್ತೀನಿ. ಓಕೆ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.